ಫೇಮಸ್ ಆಗಿರುವಂತಹ ಅದ್ಭುತವಾಗಿರುವಂಥ ಒಂದು ಕೃಷಿ ಹಳದಿ ಕಲ್ಲಂಗಡಿ ಹಣ್ಣು. ಇದನ್ನು ಆನ್ಲೈನ್ ಅಲ್ಲಿ ನೋಡಿದ್ದು ನಾವು. ಕಲ್ಲಂಗಡಿ ಆರ್ಡರ್ ಮಾಡಿದೆ, ಅದು ಬೀಜ ಹಳದಿ ಕಲರ್. ಒಂದು 10 ದಿವಸ ಆಗಿತ್ತು ನಮ್ಗೆ ಬರುವಾಗ. ರಾಜಸ್ಥಾನದಿಂದ ಬಂತದ್ದು. ಓಹೋ. ಮಾರ್ಕೆಟ್ ಅಲ್ಲಿ ಕೆಲವರು ಅದನ್ನು ನಂಬುದು ಕೂಡ ಇಲ್ಲ. ಉಂಟಾ ಇಲ್ವಾ ಅಂತ ಕೇಳ್ತಾರೆ. ಅಲ್ಲದು ಹೇಗೆ ಗೊತ್ತಾಗುದು ಹೇಗೆ? ಅದು ಒಂದು ಕಟ್ ಮಾಡಿ ಇಡ್ಬೇಕು ಮಾರ್ಕೆಟ್ ಮಾಡುವಾಗ, ಇಲ್ಲದಿದ್ರೆ ಅವ್ರು ತಕೊಂಡು ಹೋಗೋದಿಲ್ಲ. ನಾನೇ ಬೆಳೆಸಿ ನಾನು ಮೊದಲು ನೋಡಿ, ನಾನೇ ತಿಂದದ್ದು ಮೊದಲು ಕೂಡ. ಬರುವ ವರ್ಷ ಕೂಡ ಒಂದು 4 ಕಲರ್ ಕಲ್ಲಂಗಡಿ ಉಂಟು ಈಗ. ಆರೆಂಜ್ ಕಲರ್, ಮತ್ತೆ ಒಂದು ಗ್ರೀನ್ ಕಲರ್ ಒಳಗೆ, ಇದು ಪರ್ಪಲ್ ಕಲರ್, ಅದೊಂದು 3 ಕಲರ್ ಉಂಟು, ಮತ್ತೆ ಒಂದು ಎಲ್ಲೋ. ರೈತ ಮಿತ್ರ ನಮಸ್ಕಾರ. ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಗಮನಿಸಲಿಕ್ಕಿರುವಂಥದ್ದು ವೆರಿ ಫೇಮಸ್ ಆಗಿರುವಂತಹ ಅದ್ಭುತವಾಗಿರುವಂಥ ಒಂದು ಕೃಷಿ ಹಳದಿ ಕಲ್ಲಂಗಡಿ ಹಣ್ಣು. ಹಳದಿ ಕಲ್ಲಂಗಡಿ ಹಣ್ಣ, ಎಸ್, ಅದ್ಭುತವಾಗಿರುವಂತಹ ಬಣ್ಣವನ್ನು ಹೊಂದಿರುವಂತಹ ಕಲ್ಲಂಗಡಿ ಹಣ್ಣನ್ನು ನಾವು ಇವತ್ತು ಗಮನಿಸಲಿಕ್ಕಿದ್ದೇವೆ. ಎಸ್, ನೀವು ಹಲವಾರು ರೀತಿಯಾಗಿರುವಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಪ್ರದೇಶಗಳಲ್ಲಿ ಈ ಕಲ್ಲಂಗಡಿ ಹಣ್ಣನ್ನು ಗಮನಿಸ್ತೇ ಇರ್ತೀರಿ. ಆ ಗಮನಿಸಿದಂತಹ ಒಂದು ಸಂಪೂರ್ಣವಾಗಿರುವಂತಹ ಕಲ್ಲಂಗಡಿ ಹಣ್ಣನ್ನು ಯಾವ ರೀತಿಯಾಗಿ ಬೆಳೆದರು, ಎಲ್ಲಿ ಸಿಕ್ಕಿತು, ಹೇಗೆ ಪಡೀಲಿಕ್ಕೆ ಸಾಧ್ಯ ಆಯಿತು, ಅದೇ ರೀತಿಯಾಗಿ ಬೆಳೆಯುವಂಥ ಕ್ರಮ ಏನು, ಎಲ್ಲದನ್ನು ಇವತ್ತಿನ ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ಗಮನಿಸಲಿಕ್ಕಿದ್ದೇವೆ. ನಾನು ನಿಮ್ಮ ಪ್ರದೀಪ್ ಉಪಾಧ್ಯಾಯ. ಒಂದು ಕೃಷಿ ಮಾಡಬೇಕು ಅಂತ ಹೇಳಿದಾಗ ಪ್ರತಿಯೊಬ್ಬನಿಗೂ ಕೂಡ ಅದಕ್ಕೆ ಬೇಕಾಗುವಂಥ ಸೀಡ್ಸ್ ಸಿಗಬೇಕಾಗ್ತದೆ. ಎಸ್, ಸೀಡ್ಸನ್ನು ಎಲ್ಲಿ ಪಡ್ಕೊಂಡಿದ್ದಾರೆ, ಅದರೊಟ್ಟಿಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆ ಬೆಳೆಯುವಂಥ ಸಂದರ್ಭದಲ್ಲಿ ನೀರು ಗೊಬ್ಬರಗಳನ್ನು ನೀಡಬೇಕಾಗ್ತದೆ. ಆ ನೀಡಿದಂತಹ ಒಂದು ಸಂದರ್ಭ ಯಾವ ರೀತಿಯಾಗಿದೆ, ಇಳುವರಿ ಬಂದಾಗ ಅದರ ಮಾರುಕಟ್ಟೆ ಯಾವ ರೀತಿಯಾಗಿತ್ತು, ಎಲ್ಲದರ ಬಗ್ಗೆಯೂ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ. ಮಟ್ಟು ಪ್ರದೇಶದ ಯಶೋಧ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಅದ್ಭುತವಾಗಿರುವಂತಹ ಬೆಳೆ ಬೆಳೆದಿದ್ದೀರಿ, ಬೆಳೆಯುವ ಮೂಲಕವಾಗಿ ಯಶಸ್ಸನ್ನು ಪಡ್ಕೊಂಡಿದ್ದೀರಿ ಅಂತ ಹೇಳುವಂಥ ಮಾಹಿತಿಗಳು ನಮಗೆ ಸಿಕ್ಕಿರುವಂಥದ್ದು. ಪ್ರಾರಂಭ ಹಂತ, ಇದನ್ನು ಬೆಳಿಬೇಕು, ಇದರ ಬೀಜವನ್ನು ಸಂಗ್ರಹಣೆ ಮಾಡಬೇಕು, ಎಸ್, ಪ್ರಾರಂಭ ಹಂತದಲ್ಲಿ ಯಾವ ರೀತಿ ಆಲೋಚನೆ ಮಾಡಿದ್ರಿ ಇದನ್ನು ಪಡ್ಕೊಳ್ಬೇಕು ಅಂತ? ಇದನ್ನು ಆನ್ಲೈನ್ ಅಲ್ಲಿ ನೋಡಿದ್ದು ನಾವು. ಹಳದಿ ಕಲರ್ ಕಲ್ಲಂಗಡಿ ಉಂಟಂತ. ಓಕೆ. ಅದು ಕೂಡ ನಮ್ಗೆ ಧೈರ್ಯ ಇಲ್ಲ, ಉಂಟಾ ಇಲ್ವಾ ಹಾಗೆ ಇತ್ತು ಮನಸ್ಸಲ್ಲಿ. ಓಕೆ. ಆನ್ಲೈನ್ ನೋಡುವಾಗ ಒಂದು ಆ್ಯಪ್ ಅಲ್ಲಿ ನನಗೆ ಬೀಜದ ಸಿಕ್ಕಿತ್ತು. ಓಕೆ. ಆನ್ಲೈನ್ ಅಲ್ಲಿ ನಮ್ಮಲ್ಲಿ ಆಗ್ತದೆ ಅಂತ ಹೇಗೆ ಧೈರ್ಯ ಉಂಟು? ಆಗ್ತದೆ ಅಂದ್ರೆ ನಾವು ಮೊದಲು ಇದು ಮಾಮೂಲಿ ಕಲ್ಲಂಗಡಿ ಆಗ್ತಿದ್ದೆ, ಅದೇ ಲೆಕ್ಕ ಅಂತ ನಾನು ಅನಿಸಿದೆ. ಕಲ್ಲಂಗಡಿ ಆರ್ಡರ್ ಮಾಡಿದೆ, ಅದು ಬೀಜ ಹಳದಿ ಕಲರಿನಿಂದ. ಒಂದು 10 ದಿವಸ ಆಗಿತ್ತು ನಮ್ಗೆ ಬರುವಾಗ. ರಾಜಸ್ಥಾನದಿಂದ ಬಂತದ್ದು. 10 ದಿವಸದಾಗಿದೆ. ಆಮೇಲೆ ಇದನ್ನೆಲ್ಲ ಗದ್ದೆಯನ್ನೆಲ್ಲ ರೆಡಿ ಮಾಡಿ ಮಾಮೂಲಿ ಇದಕ್ಕಿಂತ ಸ್ವಲ್ಪ ಗೊಬ್ಬರ ಕಡಿಮೆ. ಈಗ ಕೆಂಪು ಕಲ್ಲಂಗಡಿ ಹಣ್ಣನ್ನು ಬೆಳೆಯುವಂತಹ ಗದ್ದೆ ಸಾಕಾಗ್ತದೆ, ಗದ್ದೆಯಲ್ಲಿ. ಆದ್ರೆ ಸ್ವಲ್ಪ ಅದಕ್ಕೆ ಇದಕ್ಕೆ ಸ್ವಲ್ಪ ಚೇಂಜಸ್ ಉಂಟು. ಹೇಗೆ ಅಂದ್ರೆ ಅದ್ರದ್ದು ಚೂಲಿ ಅಂತ ಹೇಳ್ತಾರಲ್ಲ ಮೇಲಿನ ಭಾಗ, ಅದು ಸ್ವಲ್ಪ ತೆಲು. ಮಾಮೂಲಿ ಅದು ಸ್ವಲ್ಪ ದಪ್ಪ ಇರ್ತದೆ, ಅದೇ ಇದು ಕ್ರ್ಯಾಕ್ ಆಗುವ ಇದಿರ್ತದೆ. ಬೀಜದ ಪ್ಯಾಕೆಟ್ ಅಲ್ಲೇ ಅದು ಬರೆದಿದ್ದಾರೆ ಅವರು. ಜಾಸ್ತಿ ಗೊಬ್ಬರ ಹಾಕಿದ್ರೆ, ಜಾಸ್ತಿ ನೀರು ಕೊಟ್ರೆ ಕ್ರ್ಯಾಕ್ ಆಗ್ತದೆ ಗದ್ದೆಯಲ್ಲಿ. ಅದು ನಮ್ಗೆ ಲಾಸ್. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡ್ಬೇಕಾಗ್ತದೆ ಸ್ವಲ್ಪ ಕೆಲಸ ಮಾಡುವಾಗ. ಎಸ್, ವೀಕ್ಷಕರು ಗಮನಿಸಿರ್ಬೋದು, ಸಾಲು ಸಾಲಾಗಿರುವಂತಹ ಕಲ್ಲಂಗಡಿ ಹಣ್ಣನ್ನು ಗಮನಿಸ್ತಾ ಇರ್ತೇವೆ. ಎಲ್ಲ ರೀತಿಯ ಕಲ್ಲಂಗಡಿ ಹಣ್ಣು ಕೂಡ ಮಾರಾಟಕ್ಕೆ ರೆಡಿಯಾಗಿ ನಿಂತಿರುವಂಥದ್ದು, ಆಲ್ಮೋಸ್ಟ್ ಮಾರಾಟವಾಗಿರುವಂಥದ್ದನ್ನು ಕೂಡ ಗಮನಿಸುವಂಥದ್ದು. ಎಸ್, ಇದನ್ನು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಆನ್ಲೈನ್ ಪರಿಚಯ ಹೇಗಾಯ್ತು ನಿಮಗೆ? ನಾವು ಮೊಬೈಲಲ್ಲಿ ನೋಡ್ತಾ ಇರ್ತೇವಲ್ಲ, ಕೃಷಿ ಯಾವ್ದಾದ್ರು ಕೃಷಿದ ಇದ್ರೆ ನಾವು ನೋಡ್ತಾ ಇರ್ತೇವೆ. ಇದು ಮಾಮೂಲಿಯಾಗಿ ಸಿಗುದಿಲ್ಲ, ಇದಕ್ಕೆ ಬೇರೆ ಇಲ್ಲ, ಎಲ್ಲಿ ಕೂಡ ಸಿಗುದಿಲ್ಲ, ಬೀಜ ಕಡಿಮೆ. ಓಕೆ. ಅದಕ್ಕೆ ನೋಡು ಆನ್ಲೈನ್ ಅಲ್ಲಿ ನೋಡಿ ಬಂದಿದ್ದೀರಿ. ಈಗ ಭೂಮಿಯ ಸಿದ್ಧತೆ ಹೇಗೆ ಮಾಡ್ಕೊಂಡ್ರಿ? ಭೂಮಿ ಇದಕ್ಕೆ ಕೆಂಪು ಕಲ್ಲಂಗಡಿಗೆ ಹೇಗೆ ಮಾಡ್ತೇವೆ ಹಾಗೆ ನಾವು ಉಳುಮೆ ಮಾಡುವಾಗ ಎಲ್ಲ ಗೊಬ್ಬರ ಹಾಕಿ ಉಳುಮೆ ಮಾಡಿ ಮತ್ತೆ ಮಲ್ಚಿಂಗ್ ಸೀಟ್ ಹಾಕ್ತೇವೆ ನಾವು. ಇದು ಹೊಸ ವಿಧಾನದಲ್ಲಿ ಮಲ್ಚಿಂಗ್ ಸೀಟ್ ಹಾಕಿ ಮತ್ತೆ ತೂತು ಮಾಡಿ ಬೀಜ ಹಾಕೊಂಡು ಹೋಗುದು ಒಂದೊಂದೇ. ಒಂದು 6 ಫೀಟ್ ಗ್ಯಾಪ್ ಇರಬೇಕು. 6 ಫೀಟ್ ಗ್ಯಾಪ್ ಇರಬೇಕು. ಈಗ ಒಂದು ಕಡೆಯಲ್ಲಿ ಒಂದೇ ಬೀಜ ಹಾಕ್ತೀರಾ? ಒಂದೇ ಬೀಜ ಹಾಕುವಂಥದ್ದು. ಈಗ ನೀವು ಗಮನಿಸುವಂಥ ಮಲ್ಚಿಂಗ್ ಶೀಟಿಂದ ಗಮನಿಸ್ತಾ ಹೋಗ್ತೇವೆ. ರೈತ ಮಿತ್ರರಿಗೆ ತಿಳಿದಿರುವಂಥದ್ದು, ಆದರೆ ತಿಳಿಸಬೇಕಾದಂಥ ಪ್ರಸಂಗ. ಯಾಕೆ ಹಾಕಬೇಕು, ಯಾವ ಉದ್ದೇಶಕ್ಕೋಸ್ಕರ?
ಇದು ಕಲೆ ಇದು ಬರುವುದಿಲ್ಲ. ಅದು ನಮ್ಮ ಇಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಕಲೆ ಬರ್ತದೆ, ಎಲ್ಲ ಹುಲ್ಲುಗಳು ತುಂಬಾ ಬರ್ತದೆ. ಅದು ತೆಗಿಲಿಕ್ಕೆ ನಮ್ಗೆ ತುಂಬಾ ಖರ್ಚು. ಅದಕ್ಕೆ ಇದು ಮಲ್ಚಿಂಗ್ ಸೀಟ್ ಒಂದೇ ಸಲ ಕೆಲಸ ಮಾಡಿದ್ರೆ ಮತ್ತೆ ಅದರಲ್ಲಿ ಕೆಲಸ ಇಲ್ಲ ನಮ್ಗೆ. ನೀರು ಖಾಲಿ ಅದಕ್ಕೆ ಬಿಡೋದು, ಗೊಬ್ಬರ ಕೂಡ ಹಾಕುದಿಲ್ಲ ಇನ್ನೊಂದ್ಸಲ, ಒಂದೇ ಸಲ ಎಲ್ಲ ಗದ್ದೆಗೆ ಉಲ್ಮೆ ಮಾಡುವಾಗ ಗೊಬ್ಬರ ಹಾಕುದು ಎಲ್ಲ ಒಂದೇ ಟೈಮ್ ಹಾಕ್ಬಿಟ್ಟು. ಈಗ ಹಳದಿ ಕಲ್ಲಂಗಡಿಯನ್ನು ಕೇಳಿದ್ದೇವೆ, ಅದಕ್ಕೆ ಒಂದು ಸೈಂಟಿಫಿಕ್ ಆಗಿರುವಂತ ನೇಮ್ ಏನದು, ಏನ್ ಹೆಸರು? ಹಳದಿ ಕಲ್ಲಂಗಡಿ ಅಂತ ಹೇಳುದು, ಅದರ ತಳಿಯ ಹೆಸರು ಆರೋಹಿ ಅಂತ. ಆರೋಹಿ ಅಂತ. ಅದು ಇನ್ನು ಬೇರೆ ಕೂಡ ತಳಿ ಉಂಟು ಒಂದೆರಡು, ಇನ್ನು ಕೂಡ ಟ್ರೈ ಮಾಡ್ತಿದ್ದೇನೆ. ಈ ಸಲ ಒಂದು 10 ದಿವಸ ಬಿಟ್ಟು ಇನ್ನೊಂದು ಗದ್ದೆಗೆ ನಾಟಿ ಮಾಡ್ಲಿಕ್ಕೆ ಉಂಟು. ಅದ್ಯಾವ ಬಣ್ಣದ್ದು? ಸೇಮ್ ಹಳದಿ ಬಣ್ಣ. ಈಗ ಅಂದ್ರೆ ಡಿಮಾಂಡ್ ಉಂಟು ಅದಕ್ಕೆ, ಇನ್ನೊಂದ್ಸಲ ಮಾಡುವಂತ ಈಗ ಟ್ರೈ ಮಾಡ್ತಿದ್ದೇನೆ. ಬೀಜಕ್ಕೆ ಆರ್ಡರ್ ಕೊಟ್ಟಿದ್ದೇನೆ, ಒಂದು 15 ದಿವಸದಲ್ಲಿ ಬರ್ಬೋದು. ಅಂದ್ರೆ ಇನ್ನೊಂದ್ಸಲ ಹಾಕಿದ್ರೆ ಮಾರ್ಚ್ ಅಲ್ಲಿ ನಮ್ಗೆ ಕರೆಕ್ಟ್ ಸೀಸನ್ ಗೆ ಸಿಗ್ತದೆ. ಈಗ ಒಮ್ಮೆ ಬೀಜ ಬಿತ್ತಿದ ನಂತರವಾಗಿ ಎಷ್ಟು ದಿವಸಗಳು ಬೇಕಾಗ್ತದೆ ಇಳುವರಿಗೆ? ಬೀಜ ಹಾಕಿದ್ರೆ 75 ದಿವಸದಲ್ಲಿ ತೆಗೆದಿದ್ದೇನೆ ನಾನು. 75 ದಿವಸದಲ್ಲಿ ತೆಗಿಬೇಕು. ಕಂಪನಿದು ಕೂಡ ಅಷ್ಟೇ, 70ರಿಂದ 75 ಅಂತ. ಕರೆಕ್ಟ್ 75 ದಿವಸಕ್ಕೆ ತೆಗೆದಿದ್ದೇನೆ ನಾನು. 75 ದಿವಸಕ್ಕೆ ತೆಗೆದಿದ್ದೀರಿ. ಈಗ 75 ದಿವಸದಲ್ಲಿ ಏನೆಲ್ಲ ಆರೈಕೆ ಇರ್ತದೆ? ಆರೈಕೆ ಅದೇ ಮಾಮೂಲಿ ಕಲ್ಲಂಗಡಿ ಹಾಗೆ 1-2 ಸ್ಪ್ರೇ ಬಿಟ್ಟಿದ್ದೇನೆ, ಅದು ಹುಳ ಹಿಡಿತದಲ್ಲ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ 1-2 ನೀರು ಹಾಯಿಸ್ಬೇಕು, ಮತ್ತೆ ಇಲ್ಲ ಎಂತೆಲ್ಲ, ಮತ್ತೆಂತ ಹಾಕ್ಲಿಕ್ಕೆ ಇಲ್ಲ. ಹೆಚ್ಚುವರಿಯಾಗಿರೋ ನೀರು ಹಾಕ್ಲಿಕ್ಕೆ ಯಾವ ಸಮಸ್ಯೆ ಇಲ್ಲ. ಈಗ ನಿಮಗೆ ಮಳೆಯ ಸಮಸ್ಯೆಗಳೇನಾದ್ರು? ಖಂಡಿತ ಮಳೆ ಸಮಸ್ಯೆ ಬಂದಿತ್ತು ಈ ಸಲ. ಅಂದ್ರೆ ಇಲ್ಲದಿದ್ದರೆ ನಮ್ಗೆ ಒಂದು 4-5 ಟನ್ ಆಗ್ತಿತ್ತು. ಈ ಸಲ ಒಂದು ಸ್ವಲ್ಪ ಮಳೆ ಬಂದು ಸ್ವಲ್ಪ ಹೋಗಿತ್ತು, ಆದ್ರೂ ಕೂಡ ನಮ್ಗೆ ಲಾಭ. ಈ ಸಲ ಮಳೆ ಬರದಿದ್ರೆ ಡಬಲ್ ಲಾಭ ಆಗ್ತಿತ್ತು. ಇದಕ್ಕೆ ಸ್ವಲ್ಪ ಮಳೆಯಿಂದ ಸಣ್ಣಗೆ ಸ್ವಲ್ಪ ಹೋಯ್ತು, ಹಣ್ಣು ಕೊಳೆತು ಹೋಯ್ತು ಸ್ವಲ್ಪ. ಒಟ್ಟಾರೆಯಾಗಿ ಎಷ್ಟು ಹಣ್ಣು ನಿಮಗೆ ಸಿಕ್ಕಿದೆ? ಅದು 30 ಸೆನ್ಸ್ ಜಾಗದಲ್ಲಿ ಮಾಡಿದ್ದು ನಾನು ಟ್ರಯಲ್ ಆಗಿ. ಈಗ 1-2 ಟನ್ ಚಿಲ್ಲರಿ ಬಂದಿದೆ ನನಗೆ. ಉತ್ತಮ ಬಂದಿದೆ ಅಂತ ಹೇಳಿ. ಈಗ 30 ಸೆನ್ಸ್ ಜಾಗದಲ್ಲಿ ಸದ್ಯಕ್ಕೆ ಹಾಕಿದ್ದೀರಿ, ಮುಂದೆ ಹಾಕ್ಬೇಕು ಅಂತ ಹೇಳಿದ್ದೀರಿ. ಎಷ್ಟು ಸೆನ್ಸ್ ಅಲ್ಲಿ? ಒಂದು ಅರ್ಧ ಎಕರೆಯಲ್ಲಿ ರೆಡಿ ಮಾಡ್ತಿದ್ದೇನೆ ನಾನು. ಒಂದು 10 ದಿವಸದಲ್ಲಿ ಬೀಜ ಹಾಕ್ತೇನೆ. ಈಗ ಹಾಕ್ತೀರಿ ಅಂತ ಹೇಳಿ. ಗಮನಿಸಬಹುದು ವೀಕ್ಷಕರೇ, ಹಸಿರಾಗಿರುವಂತಹ ಒಂದು ಅದರ ಒಂದು ಕಲರ್ ಇರ್ಬೋದು, ಆ ಬಣ್ಣದ ಹೊರಮೈಮಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ತಿಳಿಯೋದಿಲ್ಲ ಅದು ಒಳಗಿಂದ ಹಳದಿ ಆಗಿದೆ ಅಂತ ಹೇಳಿ. ಆದ್ರೆ ಕಟ್ ಮಾಡಿದ್ರೆ ಮಾತ್ರ ತಿಳಿಯುವಂಥದ್ದು. ಈಗ ಹೊಸತು ಸಿಡ್ಸರು ಸೇಮ್ ಇದೇ ಕಲರ್ ಬರ್ತದೆ, ನಾವು ಕಟ್ ಮಾಡುವಾಗ ಮಾತ್ರ. ಮಾರ್ಕೆಟ್ ಅಲ್ಲಿ ಕೆಲವರು ಅದನ್ನ ನಂಬುದು ಕೂಡ ಇಲ್ಲ, ಉಂಟಾ ಇಲ್ವಾ ಅಂತ ಕೇಳ್ತಾರೆ. ಅಲ್ಲದು ಹೇಗೆ ಗೊತ್ತಾಗುದು ಹೇಗೆ? ಅದು ಒಂದು ಕಟ್ ಮಾಡಿ ಇಡ್ಬೇಕು ಮಾರ್ಕೆಟ್ ಮಾಡುವಾಗ, ಇಲ್ಲದಿದ್ರೆ ಅವ್ರು ತಕೊಂಡು ಹೋಗೋದಿಲ್ಲ, ಯಾರು ಮಂಗ ಮಾಡ್ತಾರೆ ಅಂತ. ಈಗ ನೀವು ಸಹ ಅಷ್ಟೇ, ಈಗ ಕೆಂಪು ಬೆಳೆದಿದ್ದೀರಿ, ಅದರೊಟ್ಟಿಗೆ ಹಳದಿ ಬೆಳೆದಿದ್ದೀರಿ, ಯಾವುದು ಮಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಿಕ್ಸ್ ಮಾಡಿದ್ರೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಗಮನಿಸಬಹುದು. ಇಂತಹ ಒಂದು ಅದ್ಭುತವಾಗಿರುವಂತಹ ಕೃಷಿಯನ್ನು ಮಾಡಿರುವ ಮೂಲಕವಾಗಿ ಒಂದು ಒಳ್ಳೆ ರೀತಿಯಾಗಿರುವಂತಹ ಒಂದು ಇಳುವರಿ ತಗೊಂಡಿದ್ದಾರೆ. ಮಾರುಕಟ್ಟೆ ಅಂತ ಹೇಳುವಂಥದ್ದು ಯಾವ ರೀತಿಯಾಗಿ, ಯಾಕಂದ್ರೆ ಎಸ್ಪೆಷಲಿ ಆಗಿರುವಂಥದ್ದು ಮಾರುಕಟ್ಟೆಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನಿಮ್ಮ ಮೂಲಕ ತಿಳಿಸೋದ್ರೆ. ಹಳದಿ ಕಲ್ಲಂಗಡಿಗೆ ಅಂದ್ರೆ ಇದು ಹೊಸತಾಗಿ ಬಂದದ್ದು, ಹೊಸತಲ್ಲಿ ಯಾರು ಕಾಣಲಿಲ್ಲ, ನೋಡ್ಲಿಲ್ಲ. ನಾನು ಕೂಡ ಈ ವರ್ಷ ಮೊದಲೇ ನೋಡಿದ್ದು. ಅಂದ್ರೆ ನಾನೇ ಬೆಳೆಸಿ, ಉಡುಪಿಯವರೇ ಮೊದಲೇ ನೋಡಿ, ನಾನೇ ಬೆಳೆಸಿ ನಾನು ಮೊದಲ ನೋಡಿದ್ದು, ನಾನೇ ತಿಂದದ್ದು ಮೊದಲು ಕೂಡ. ಅದು ಉತ್ತಮ ಬಂದಿದೆ. ಆದ್ರೆ ಮಾರ್ಕೆಟ್ ಅಂದ್ರೆ ಈಗ ಸ್ವಲ್ಪ ಆದದಲ್ಲ, 2-2.5 ಟನ್ ಆಗಿದೆ. ಲೋಕಲ್ ಆಗಿ ಹೋಗಿದೆ, ಕಟಾವ್ ಮಾಡಿ ನೆಕ್ಸ್ಟ್ ಡೇ ನಮ್ಗೆ ಇಲ್ಲ ಕಲ್ಲಂಗಡಿ, ಅಷ್ಟು ಫಾಸ್ಟ್ ಆಗಿ ಹೋಗಿದೆ. ಕೇವಲ ಒಂದೇ ದಿವಸದಲ್ಲಿ 2.5 ಟನ್ ಸೇಲ್ ಮಾಡಿದ್ದೇನೆ. ಇಲ್ಲೇ ಲೋಕಲ್ 1-2 ಮಾರಾಟ ಮಾಡ್ತಾರೆ. ಉಡುಪಿಗೆ ಸ್ವಲ್ಪ ಕೊಟ್ಟಿದ್ದೇನೆ, ಅಲ್ಲಿ ಖಾಲಿ ಆಯ್ತು. ಈಗ ಒಂದು ಅಂದಾಜು ಎಷ್ಟು ಕೆಜಿ ಬರ್ತದೆ? ಒಂದು ಲಾಸ್ಟ್ ಹೆಚ್ಚಂದ್ರೆ ಒಂದು 5.5 ಕೆಜಿ, 5.5ರಿಂದ 3, 2.5 ಅದೇ ಅಷ್ಟೇ. 5ಕ್ಕಿಂತ ಮೇಲೆ ಹೋಗ್ಲಿಲ್ಲ. ಕಂಪನಿಯವರದ್ದು 4-4.5 ಕೆಜಿ. ಅಲ್ಲಿ ಇಲ್ಲಿ ಅಂದ್ರೆ ಇದು ಮಣ್ಣಿನ ಗುಣ ಹಾಗೆ ಉಂಟು, ಮಟ್ಟಿನದು. ಅದಕ್ಕಾಗಿ ಇದು ಕೂಡ ಮಾಮೂಲಿ ಕಲ್ಲಂಗಡಿ ಕೂಡ ಕಂಪನಿಯವರದ್ದು 8-9 ಕೆಜಿ ಇರ್ತದೆ. ಇಲ್ಲಿ ಹೋದ ವರ್ಷ ನನ್ಗೆ 18.5 ಕೆಜಿ ಆಗಿದೆ. 18.5 ಕೆಜಿ. ನೈಸ್. ದೊಡ್ಡದು, ಅದು ದೊಡ್ಡ ಕಲ್ಲಂಗಡಿ. ಅಂದ್ರೆ ಅದು ಈ ಬಣ್ಣದ್ದಲ್ಲ, ವೈಟ್. ನಾಮದಾರಿ. ಈಗ ನಮಗೆ ಗಮನಿಸುವಂಥದ್ದು, ಈಗ ಸೈಜ್ ಅಲ್ಲಿ ಉದ್ದವಾಗಿರುವುದು ಇದೊಂದು 4.5 ಕೆಜಿ ಇರ್ತದೆ. 4.5 ಕೆಜಿ ಇದು ಇರ್ತದೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನಿಮಗೆ ಸಿಕ್ಕಿರುವಂಥದ್ದು 5.5 ಕೆಜಿ ಅಷ್ಟು ಸಿಕ್ಕಿರುವಂಥದ್ದು ನೋಡ್ತಾ ಹೋಗ್ಬೋದು. ಉದ್ದವಾಗಿರುವಂತಹ ಒಂದು ಸೈಜ್ ಅಲ್ಲಿ ಇರುವಂತಹ ಒಂದು ಕಲ್ಲಂಗಡಿ. ಗಮನಿಸ್ತಾ ಹೋಗುವ. ಬೇಳಿನಿಂದ ತೆಗೆದುಕೊಟ್ಟಿರುವಂಥ ಗಮನಿಸ್ಬೋದು. ಅಂದಾಜು ಇದೆಷ್ಟು ಕೆಜಿ ಇರ್ಬೋದು? 5.5-6 ಕೆಜಿ ಉಂಟು. 5-6 ಕೆಜಿ ಇರ್ಬೋದಲ್ವ? ಖಂಡಿತವಾಗಿ ಭಾರವಾಗಿರುವಂಥದ್ದು ನೋಡ್ತಾ ಹೋಗ್ಬೋದು. ಸಂಪೂರ್ಣವಾಗಿ
ಹಸಿರಾಗಿರುವಂಥದ್ದು, ಅದು ನೆಲದ ಭಾಗಕ್ಕಿದ್ದ ಕಾರಣವಾಗಿ ಈ ಕಲರ್ ಆಗಿ ಬರುವಂಥದ್ದಲ್ಲ. ಎಸ್, ಇದು ಅಂದಾಜು ಎಷ್ಟು ಇರ್ಬೋದು ಕೆಜಿ? ಇದೊಂದು 4 kg, 4.5 kg. ಓಕೆ, ಎಸ್ ಗಮನಿಸ್ಬೋದು. ಒಳ್ಳೆ ರೀತಿಯಾಗಿರುವಂತಹ ಕೆಜಿ ಬಂದಿರುವಂಥದ್ದನ್ನು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಎಸ್, ಈಗ ಅಂದಾಜು ಇದಕ್ಕೆ ಎಷ್ಟು ದರ ಇರ್ಬೋದು? ನಾವು ಇಲ್ಲಿ ಮಾಮೂಲಿಯಾಗಿ 40 ರೂಪಾಯಿ ಕೆಜಿಗೆ. ಕೆಜಿಗೆ 40 ರೂಪಾಯಿ. ಇದಂದ್ರೆ 240 ರೂಪಾಯಿ ಆಗ್ತದೆ. 240 ರೂಪಾಯಿ ಆಗ್ತದೆ. ಎಸ್, 240 ರೂಪಾಯಿಯ ಈ ಒಂದು ಕಲ್ಲಂಗಡಿಯನ್ನು ನೋಡ್ಬೋದು. ತಿಂತ ಇದ್ದರೆ ತಿಂತಾನೇ ಇರುವ ಅಂತ ಹೇಳುವಂಥ ಅನಿಸುವಷ್ಟು ಬಹಳ ರುಚಿಯಾಗಿರುವಂಥದ್ದು ಅಂತ ಹೇಳುವಂಥದ್ದು ಇವರು ತಿಳಿಸ್ತಾ ಹೋದರು. ಎಸ್, ಅದರ ಟೇಸ್ಟನ್ನಂತೂ ಗಮನಿಸಲಿಕ್ಕಿದ್ದೇವೆ. ಅದರೊಟ್ಟಿಗೆ ಕೇಳಲೇಬೇಕು, ಈ ಕಲ್ಲಂಗಡಿ ಹಣ್ಣನ್ನು ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? ನಾನೊಂದು 15 ವರ್ಷದಿಂದ ಮಾಡ್ತಿದ್ದೀನಿ. 15 ವರ್ಷಗಳಿಂದ ಮಾಡ್ತಾ ಇದ್ದೀರಿ. ಎಸ್, ಮಟ್ಟುಗುಳ್ಳ ಅಂತ ಹೇಳುವಂಥ ಫೇಮಸ್ ಆಗಿರುವಂಥದ್ದು ಮಟ್ಟು. ಈ ಮಟ್ಟುವಿನಲ್ಲಿ ಕಲ್ಲಂಗಡಿ ಹಣ್ಣನ್ನು ಮಾಡಬೇಕು ಅಂತ ಹೇಳುವಂಥ ಆಲೋಚನೆ ಹೇಗೆ ಬಂದು ನಿಮಗೆ? ನಾನು ಅದೇ ಮುಂಚಿತವಾಗಿ ನಾನು ಇಲ್ಲಿ ಇರಲಿಲ್ಲ, ಬಾಂಬೆ ಅಲ್ಲ ಬಾಂಬೆಯಲ್ಲಿ ಇದ್ದವನು. ಓಕೆ ಓಕೆ. ಸಣ್ಣದಿಂದ ಊರಿಗೆ ಬಂದು ಅದೇ ತಂದೆ ತಾಯಿ ಕೃಷಿ ಮಾಡೋದ್ರಿಂದ ಅದಕ್ಕೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಮಾಡಿಕೊಂಡು ಹೋದದ್ದು. ಓಕೆ. ಅದು ಅಂದ್ರೆ ಕಲ್ಲಂಗಡಿ ಅಂದ್ರೆ ನನಗೆ ತುಂಬಾ ಇಷ್ಟ ತಿನ್ಲಿಕ್ಕೆ. ನಾನು ಸ್ಟಾರ್ಟ್ ಆಗಿ ಮಾಡಿದ್ದು ಅದೇ ತಿನ್ಲಿಕ್ಕೆ ಅಂತ ಮಾಡಿದ್ದು ಸ್ವಲ್ಪ. ಓಕೆ. ಅದು ಉತ್ತಮವಾಗಿ ಬಂತಲ್ಲ, ಜಾಸ್ತಿ ಮಾಡ್ತಾ ಈಗ ಅದೇ 1-2 ಎಕರೆ 3 ಎಕರೆ ತನಕ ಮಾಡ್ತೇನೆ ನಾನು. ಓಕೆ. ಈ ಬಾಂಬೆಯಿಂದ ಬಂದ ಸಮಯದಲ್ಲೇ ಇದು ಸ್ಟಾರ್ಟ್ ಮಾಡಿದ್ರೆ ಅಥವಾ 2-3 ವರ್ಷ ಬಿಟ್ಟು? ಅಂದ್ರೆ ಅದು ಮಟ್ಟುಗುಲ್ಲ, ಮಾಮೂಲಿ ಇಲ್ಲಿ ಆಗುದು ಮಟ್ಟುಗುಲ್ಲ ಮಾತ್ರ, ಮತ್ತೆ ಯಾವ ತರಕಾರಿ ಕೂಡ ಇಲ್ಲ ಆಗುದಿಲ್ಲ. ಓಕೆ. ನಮ್ಮ ನೀರಿನ ಅಂದ್ರೆ ಉಪ್ಪು ನೀರು ಇದು ಆಗುದಿಲ್ಲ, ಇದಕ್ಕೆ ಸಮಸ್ಯೆ ಇಲ್ಲ. ಉಪ್ಪು ನೀರು ಬಿಡ್ಲಿಕ್ಕಿಲ್ಲ ಇದಕ್ಕೆ ಕೂಡ. ನೀರು ಒಂದೇ ನೀರು ಬಿಡುದು ನಾನು ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ನೀರು ಬಿಟ್ಟರೆ ಇದು ಸತ್ತು ಹೋಗ್ತದೆ. ಓಕೆ. ನೀರು ಬಿಡದೆ ಮಾಡುದು ಇದೆ ಮಟ್ಟಿನಲ್ಲಿ. ಈಗ ಇದನ್ನು ಮಾಡಬೇಕು, ಅದನ್ನು ಬೆಳಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಎದುರಿಸಿ ಏನು ಮಾಡಬೇಕು, ಹೇಗೆ ಸಮಸ್ಯೆಗಳಿದೆ? ಒಂದು ಅಕಾಲವಾಗಿ ಮಳೆ ಬರ್ತದಲ್ಲ, ಸರಿ, ಅದೊಂದು ದೊಡ್ಡ ಸಮಸ್ಯೆ ನಮ್ಗೆ ಇಲ್ಲಿ. ಓಕೆ. ಮತ್ತೆ ಮುಳ್ಳುಹಂದಿನದು, ಮತ್ತೆ ನವಿಲು, ಅದು ದೊಡ್ಡ ಸಮಸ್ಯೆ ನಮ್ಗೆ. ಗಿಡ ಹಾಕಿ ಒಂದು ಮೊಳಕೆ ಬರುವಾಗ ಕಿತ್ತು ತಿಂದು ಹೋಗ್ತದೆ ನವಿಲು. ಓಕೆ. ಆಮೇಲೆ ಅದು ನಾವೆಂತಾದ್ರೂ ಮಾಡಿ ಉಳುಮೆ ಮಾಡಿದ್ರೆ ಇದ್ರೆ ಮತ್ತೆ ಮುಳ್ಳಂದಿ ಕಾಯಿ ಅನ್ನ ಆಗುವ ಹೊತ್ತಿನಲ್ಲಿ ಮುಳ್ಳಂದಿ ಎಲ್ಲ ಉಡಿ ಮಾಡಿ ತಿಂತದೆ. ಅದು ನಮ್ಗೆ 2 ದೊಡ್ಡ ಸಮಸ್ಯೆ. ಹೇಗೆ ರಕ್ಷಣೆ ಮಾಡಿಕೊಳ್ಳಿ? ಅದು ನಾವು ಇದು ಸೀರೆ ಉಂಟಲ್ಲ, ಸೀರೆಯನ್ನು ಸುತ್ತಾಗಿ ಕಟ್ಟಿ ಮತ್ತೆ ರಾತ್ರಿ ಸ್ವಲ್ಪ ಹೊತ್ತು ನಾವು ಇಲ್ಲಿ ಬ್ಯಾಟ್ರಿ ಎಲ್ಲ ಹಾಕಿ ಸಂಚಾರ ಮಾಡಬೇಕಾಗ್ತದೆ. ಓಕೆ. ಮುಂಚೆ ನಮ್ಗೆ ಅದು ಸಮಸ್ಯೆ ಇರ್ಲಿಲ್ಲ ಇಲ್ಲಿ ಮಟ್ಟಿನಲ್ಲಿ. ಯಾವ ಸಮಸ್ಯೆ ಇರಲಿಲ್ಲ? ಮುಳ್ಳಂದಿದು ಕೂಡ ನವಿಲು ಸಮಸ್ಯೆ. ಒಂದು 5-6 ವರ್ಷದಿಂದ ಇದು ತುಂಬಾ ಆಗಿದೆ ನಮ್ಗೆ. ಓಕೆ. ಅಂದ್ರೆ ಈ ಕಲ್ಲಂಗಡಿಯನ್ನು ಮಾಡಿರೋ ಕಾರಣ ಸಮಸ್ಯೆ ಆಗಿರೋದು ಅಥವಾ ಅದಕ್ಕೆ ಆಹಾರಗಳಿಲ್ಲ ಅಂತ ಹೇಳಿ? ಬೇರೆ ತರಕಾರಿಗೆ ಇಲ್ಲ, ಮಟ್ಟುಗುಳಕ್ಕೆ ಯಾವುದಕ್ಕೆ ಬರೋದಿಲ್ಲ, ಕಲ್ಲಂಗಡಿ ಮತ್ತು ಗೆಣಸು. ಓಕೆ. 2ಕ್ಕೆ ಮಾತ್ರ ಬರುವಂಥದ್ದು. ಇಲ್ಲಿ ಗಮನಿಸಬಹುದು, ಕಲ್ಲಂಗಡಿ ಹಣ್ಣನ್ನು ಮಾಡಬೇಕು ಅಂತ ಹೇಳಿದಾಗ ಸುತ್ತಲೂ ಸಾರಿಯನ್ನು ಕಟ್ಟಿದ್ದಾರೆ. ಸಾರಿಯ ಕಟ್ಟುವ ಮೂಲಕವಾಗಿ ಅದರ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಈ ಸಾರಿ ಕಟ್ಟುವ ಒಟ್ಟಿಗೆ ಬೇರೆ ಏನಾದ್ರು ಕಟ್ಟಿದ್ರು ತಡೆ ಆಗ್ಬೋದಾ? ಅದು ನೆಟ್ಟೆಲ್ಲ ಹಾಕಿದ್ರಿ ನಾವು ಇಲ್ಲಿ ಎಲ್ಲ ಇದೇ ಹೋಗ್ತದಲ್ಲ, ಕೆರೆ ಅವೆಲ್ಲ ಹೋಗ್ತದೆ, ಅದು ಸುತ್ತಿಕೊಂಡು ಸಾಯ್ತದೆ, ಅದೆಲ್ಲ ಸಾಕ್ತದೆ. ಓಕೆ. ಇದು ತುಂಬಾ ಉತ್ತಮ, ಇದು ತೊಂದರೆ ಇಲ್ಲ. ಅಲ್ಲತ್ತು ಸಿಗ್ತದೆ, ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗ್ತದೆ, 50 ರೂಪಾಯಿಗೆ ಸಿಗ್ತದೆ ಒಂದು ಸೀರೆ. ಅದನ್ನು ತಂದು ಕಟ್ ಮಾಡಿ ಕಟ್ಟಿ ಬಿಡ್ತೀರಿ. ಎಸ್, ಇದು ಈಗ ಪ್ರಾಣಿಗಳು ಹಕ್ಕಿಗಳ ಬಾಧೆ ಆಯಿತು. ರೋಗ ಬಾಧೆ ಅಂತ ಇಲ್ಲ, ಅದಕ್ಕೆ ಹುಳ ಮಾತ್ರ ಬರುದು ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಎಲೆಗೆ ಸಮಸ್ಯೆ ಕೊಡ್ತದೆ ಅಷ್ಟೇ, ಎಲೆಗೆ ಮಾತ್ರ, ಹಣ್ಣುಗಳಿಗೆ ಎಂತ ಸಮಸ್ಯೆ ಬರೋದಿಲ್ಲ. ಓಕೆ. ವೀಕ್ಷಕರೇ, ಹಳದಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ. ಎಲ್ಲ ರೀತಿಯಾಗಿರುವಂಥ ಚೆನ್ನಾಗಿ ಇಳುವರಿ ಬಂದು ಎಲ್ಲವನ್ನು ಗಮನಿಸ್ತಾ ಹೋದೆವು. ಅದು ಮಾತ್ರ ಅಲ್ಲದೆ ನಾಮದಾರಿ ಅಂತ ಹೇಳುವಂತಹ ಕಲ್ಲಂಗಡಿಯನ್ನು ಬೆಳೆದಿರುವಂಥದ್ದು, ಕೆಂಪು ಕಲರಿನ ಕಲ್ಲಂಗಡಿ ಹಣ್ಣನ್ನು ಬೆಳೆದಿದ್ದಾರೆ. ಎಸ್, ನಾಮದಾರಿ ಕಲ್ಲಂಗಡಿ ಹಣ್ಣು ಅಂತಂತೇಳಿ ಗಮನಿಸ್ತಾ ಹೋಗಿ. ನಾನೀಗ ಅದನ್ನು ಎತ್ತಲಿಕ್ಕೆ ಹೋಗುವಂಥದ್ದು ಎತ್ತಲಿಕ್ಕೆ ಸುಲಭ ಇಲ್ಲ, ಯಾಕಂದರೆ ರೆಕಾರ್ಡ್ನ ಮೊದಲಾಗಿ ನಾನು ಎತ್ತುವಾಗಲೂ ಕೂಡ ಅಷ್ಟು ಸುಲಭಕ್ಕೆ ಎತ್ತಲಿಕ್ಕೆ ಆಗಲಿಲ್ಲ. ಎಸ್, ಭಾಳ ವೆಯ್ಟ್ ಇರುವಂಥದ್ದನ್ನು ಗಮನಿಸ್ಬೋದು. ಸುಲಭಕ್ಕೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕೆ ಜಿ ಇದೆ ಅಂದಾಜು? 13 kg ಆಗ್ಬೋದು. 13 kg ಆಗ್ಬೋದು. ಎಸ್, ಈ ಕಲ್ಲಂಗಡಿ ಹಣ್ಣನ್ನು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಇದು ಕೂಡ ಒಂದು 15 ವರ್ಷ ಆಯಿತು ನಮಗೆ. 15 ವರ್ಷ ಆಯಿತು. ಎಸ್, ಕಂಪೇರ್ ಮಾಡೋದು ಅಂತೇಳಿ ಆದರೆ ಕೆಂಪು ಕಲ್ಲಂಗಡಿ ಹಣ್ಣಿಗೂ ನಾಮದಾರಿ ಕಲ್ಲಂಗಡಿ ಹಣ್ಣಿಗೂ ಏನು ವ್ಯತ್ಯಾಸಗಳಿದೆ? ವ್ಯತ್ಯಾಸ, ಇದು ಗಾತ್ರದಲ್ಲಿ ದೊಡ್ಡದು ಬರ್ತದೆ, ಅದು ಸಣ್ಣದಿರ್ತದೆ. ಸರಿ. ಇದೆಲ್ಲ ಜ್ಯೂಸಿಗೆ ಮಾತ್ರ, ಫ್ಯಾಮಿಲಿ ಅವ್ರು ತಗೊಂಡು ಹೋಗೋದಿಲ್ಲ. ಓಕೆ. ಅದಾದ್ರೆ ಅಂದ್ರೆ ಗಾತ್ರ ದೊಡ್ಡದಿದ್ದ ಕಾರಣ. ಓಕೆ. ಎಸ್, ದರದಲ್ಲಿ ಕೂಡ ಅದಕ್ಕೆ ಜಾಸ್ತಿ ರೇಟ್, ಇದಕ್ಕೆ ಸ್ವಲ್ಪ ಕಡಿಮೆ ರೇಟ್. ಟೇಸ್ಟ್ ಒಂದೇ ಲೆಕ್ಕ ಇರುವಂಥದ್ದು. ಕಲರ್ ಕೂಡ ಕೆಂಪೆ ಬರ್ತದೆ, ಅದು ಸ್ವಲ್ಪ ಡಾರ್ಕ್, ಇದು ಸ್ವಲ್ಪ ಡಲ್ ಇರ್ತದೆ. ನಾವಿಲ್ಲಿ ಗಮನಿಸ್ಬೋದು, ಭಾಳ ಹಿಂದಿನಿಂದನೂ
ಮಾರುಕಟ್ಟೆಯಲ್ಲಿ ಗಮನಿಸ್ತಿದ್ದಂತಹ ಕಲ್ಲಂಗಡಿ ಹಣ್ಣು ಅಂತ ಹೇಳಿದ್ರೆ ಇದೇ ಕಲ್ಲಂಗಡಿ ಹಣ್ಣಾಗಿ ಹಾಕಿದ್ದು ನಾನು ಇದೇ ಕಲ್ಲಂಗಡಿ ಸ್ಟಾರ್ಟಿಂಗ್ ಹಾಕಿದ್ದು ಇದೆಯಾ? ಅದು ಸಿಗ್ತಿರ್ಲಿಲ್ಲ ಮುಂಚೆ. ಓಕೆ, ಎಸ್. ಸ್ಟಾರ್ಟಿಂಗಿಂದನೂ ಇದನ್ನೇ ಹಾಕ್ತಾ ಇದ್ದದ್ದು. ಸ್ಟಾರ್ಟಿಂಗಲ್ಲೇ ನಮಗೂ ಕಾಣಿಸ್ತಿದ್ದಾಗ ನಾವು ಸಣ್ಣದಿರುವಂತಹ ಸಮಯದಲ್ಲಿ ಕಾಣ್ತಿದ್ದಂಥ ಕಲ್ಲಂಗಡಿ ಹಣ್ಣು ಇದೇ ಆಗಿರುವಂಥದ್ದು. ತದನಂತರವಾಗಿ ಹಸಿರು ಕಲ್ಲಂಗಡಿ ಹಣ್ಣುಗಳನ್ನು ಕಾಣ್ತಾ ಹೋದೆವು. ಎಸ್, ಅದರೊಟ್ಟಿಗೆ ಪೊಳಲಿಯ ಪ್ರದೇಶದಲ್ಲಿಯೂ ಕೂಡ ಇದೇ ಕಲ್ಲಂಗಡಿ ಹಣ್ಣನ್ನು ಬೆಳೀತಾ ಇದ್ರು ಅಂತ ಹೇಳುವಂಥ ಪ್ರತೀತಿ ಇತ್ತು. ನಂತರವಾಗಿ ಅದು ಕೂಡ ಬದಲಾವಣೆಯಾಗಿ ಅಲ್ಲಿಯೂ ಕೂಡ ಸಂಪೂರ್ಣ ಹಸಿರಿರುವಂತಹ ಕಲ್ಲಂಗಡಿ ಹಣ್ಣನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾ ಹೋದರು. ಈ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಹೇಳುವುದಾದರೆ ರೋಗ ಬಾಧೆಗಳು, ಅದರೊಟ್ಟಿಗೆ ಪಾಸಿಟಿವ್ ಒಪಿನಿಯನ್ಗಳು. ಇದಕ್ಕೆ ಕೂಡ ರೋಗ ಬಾಧೆ ಅಂತ ಇಲ್ಲ, ಅದೇ ಒಂದೆರಡು ಸ್ಪ್ರೇ ಹೊಡಿದ್ರೆ ಓಕೆ, ಮತ್ತೆ ನಮಗೆ ಅದರದ್ದು ಎಂತ ಇದಿಲ್ಲ. ಇದಂದ್ರೆ ಕಡಿಮೆ ಟೈಮಲ್ಲಿ ನಮಗೆ ಒಂದು ಲಾಭದಾಯಕ ಬೆಲೆ. ಎಷ್ಟು ದಿವಸ ಬೇಕಾಗ್ತದೆ ಇದಕ್ಕೆ? ಕೂಡ ಒಂದು 2.5 ತಿಂಗಳು ಅಷ್ಟೇ. 2.5 ತಿಂಗಳು, ಸುಮಾರು 80 ದಿವಸದ ಒಳಗೆ, 85 ದಿವಸದ ಒಳಗೆ, 85 ಒಳಗೆ. ಎಸ್, ಹಳದಿ ಆದ್ರೆ 75 ದಿವಸದ ಒಳಗೆ, ಕೆಂಪು ಆದ್ರೆ 85, ಕೆಂಪು ಅದು ಕೂಡ ಒಟ್ಟಿಗೆ 85 ದಿವಸಗಳಲ್ಲಿ ಬೆಳೆಯುವಂತಹ ಕಲ್ಲಂಗಡಿ ಹಣ್ಣು ಆಗಿರುವಂಥದ್ದು. ಎಸ್, ಆಗಲೇ ಅಂತ ಹೇಳಿಕೊಳ್ತಾ ಇದ್ದೇವೆ. ಎಸ್, ರೈತರೇ ಹಿಡ್ಕೊಂಡಾಗ ಅದರಲ್ಲಿರುವಂಥ ನೋಡಿ ಅದರಲ್ಲಿರುವಂಥ ಮಜನೇ ಬೇರೆ ಆಗಿರುವಂಥದ್ದು. ಗಮನಿಸಿ ಹೋಗ್ಬೋದು. ಸುಂದರವಾಗಿರುವಂಥ ಒಂದು ಸೈಜಲ್ಲಿ ಬಂದಿರುವಂಥದ್ದು. ಎಷ್ಟು ಖುಷಿ ಆಗ್ತಾ ಉಂಟು ತಮಗೆ ಅಂತ? ಇದು ತುಂಬ ಖುಷಿ ಅಂದರೆ ಅದೇ ನಾವು ಮಾಡಿ ಬೆಳೆಸಿ ಅದರಲ್ಲಿ ಫಲ ಬರುವಾಗ ನಮಗೆ ಒಂದು ಖುಷಿ ಬೇರೆ. ಹಳದಿ ಕಲ್ಲಂಗಡಿ ಹಣ್ಣಿನಲ್ಲಿ ಕ್ರಾಂತಿಯೇ ಮಾಡಿದವರು ತಾವಾಗಿದ್ದೀರಿ. ಆ ಕ್ರಾಂತಿಯ ಒಂದು ನೇತರನಾಗಿ ಎಲ್ಲ ರೀತಿಯಾಗಿರುವಂತಹ ವ್ಯಕ್ತಿಗಳು ಕೂಡ, ಅಂದರೆ ಮಾರಾಟಕ್ಕೆ ಯಾರೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಬಂದರು ಅವರೆಲ್ಲರಿಗೂ ಕೂಡ ಹರ್ಷೋದ್ಗಾರವೇ ಮುಳುಗಿದೆ. ಎಂತಹ ಒಂದು ಒಪಿನಿಯನ್ ನಿಮ್ಮ ಮುಖದಲ್ಲಿ ಕಾಣುವಾಗ ಎಷ್ಟು ಖುಷಿ ಆಯಿತು ನಿಮಗೆ ನೋಡಿ? ನಮಗೆ ಅದೇ ನಾವು ಎಲ್ಲ ಇಲ್ಲಿ ಮಟ್ಟಲ್ಲಿ ಟ್ರಯಲ್ ಮಾಡುವಂತ ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡುದು. ಓಕೆ, ಈಗ ಮೂಲಂಗಿ ಕೂಡ ಹಾಕಿದ್ದೆ ನಾನು, ನೆಲಕಡಲೆ ಹಾಕಿದ್ದೇನೆ ಅಲ್ಲಿ ಮಧ್ಯದಲ್ಲಿ. ಓಕೆ, ಅದನ್ನು ಕೂಡ ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪವಾಗಿ. ಅಂದ್ರೆ ಯಾವುದಾದ್ರೂ ಒಂದು ಹೊಸತ್ತು ಮಾಡ್ತಾ ಹೋಗುವ. ಓಕೆ, ಮಾಡುವಾಗ ಅದೇ ಇದು ಬರುವ ವರ್ಷ ಕೂಡ ಒಂದು 4 ಕಲರ್ ಕಲ್ಲಂಗಡಿ ಉಂಟು ಈಗ. ಇನ್ನು ಮುಂದೆ ಇನ್ನು 4. ಓಕೆ, ಯಾವುದೆಲ್ಲ ಕಲರ್? ಒಂದು ಆರೆಂಜ್ ಕಲರ್, ಮತ್ತೊಂದು ಗ್ರೀನ್ ಕಲರ್, ಒಳಗೆ ಗ್ರೀನ್ ಸೀರಿಯಸ್ಲಿ ಗ್ರೀನ್, ಹೌದು. ಮತ್ತೊಂದು ಇದು ಪರ್ಪಲ್ ಕಲರ್, ಅದೊಂದು 3 ಕಲರ್ ಉಂಟು. ಮತ್ತೆ ನೇರಳೆ ಕಲರ್, ಮತ್ತೊಂದು ಎಲ್ಲೋ. ಒಟ್ಟಿಗೆ ಬರುವ ವರ್ಷ 4 ಕೂಡ. ಎಸ್, ಬೇರೆ ಬೇರೆ ಬರುವ ವರ್ಷ 4 ಕಲರ್ ಅನ್ನು ಗಮನಿಸಲಿಕ್ಕೆ ನಮಗೆ ಸಾಧ್ಯ ಆಗುವಂಥದ್ದು. ನೇರಳೆ ಕಲರ್ನದ್ದು, ಒಳಗೆ ಹಸಿರು ಕಲರ್ ಇರುವಂಥ ಕಲ್ಲಂಗಡಿ ಹಣ್ಣು ಇರ್ಬೋದು. ಅದರೊಂದಿಗೆ ಈ ವರ್ಷ ಬೆಳೆದಿರುವಂಥ ಹಳದಿ, ಅದರೊಂದಿಗೆ ಮತ್ತೊಂದು ಗಮನಿಸುವಂಥದ್ದು ಆರೆಂಜ್ ಕಲರ್ ಕೇಸರಿ ಕಲರ್ ಇದಿರ್ಬೋದು. 4 ಕೂಡ ಬೆಳೆಯುವ ಮೂಲಕವಾಗಿ ಒಟ್ಟಾರೆ 5 ಬಣ್ಣದಲ್ಲಿ, ಒಂದು ಕೆಂಪು, ಟೋಟಲ್ 5 ಬಣ್ಣದ ಕಲ್ಲಂಗಡಿ ಹಣ್ಣನ್ನು ಬರುವ ವರ್ಷ ನೀವು ಕಾಣಲಿಕ್ಕೆ ಸಾಧ್ಯ ಇದ್ದೇವೆ. ಮತ್ತೊಮ್ಮೆ ಇವರ ವಿಶೇಷವಾಗಿರುವಂಥ ಕೃಷಿಯನ್ನು, ಕಲರ್ಫುಲ್ ಆಗಿರುವಂಥ ಕೃಷಿಯನ್ನು ಮತ್ತೊಮ್ಮೆ ನಾವು ಗಮನಿಸ್ತಾ ಹೋಗ್ತೇವೆ. ಎಸ್, ಇಷ್ಟೆಲ್ಲ ಮಾಡಿದ್ದೀರಲ್ಲ, ಪಡೆದಂತಹ ವ್ಯಕ್ತಿಗಳ ಒಂದು ಮಾತುಗಳಿರ್ಬೋದು ಅಥವಾ ಅವರ ಒಪಿನಿಯನ್ಗಳಿರ್ಬೋದು, ಹೇಗಿತ್ತು? ತಕೊಂಡವರು ಹೋಗಿ ಫೋನ್ ಮಾಡ್ತಾರೆ, ಉಂಟಾ, ನಾನು ಬರ್ತೇನೆ, ಈಗ ನನಗೆ ಒಂದು 5 ಬೇಕು 10 ಬೇಕು. ಇಲ್ಲ ಅಂದ್ರೆ ನಾನು ಸ್ವಲ್ಪ ಟ್ರಯಲ್ ಆಗಿ ಮಾಡಿದ್ದು ಸ್ವಲ್ಪ. ಓಕೆ, ಅದು ಅಂದ್ರೆ ಅದು ಸ್ವಲ್ಪ ಸಿಹಿ ಜಾಸ್ತಿ, ಇದೇ ಬೇಕು ನಮ್ಗೆ, ಅದು ಬೇರೆ ಕೆಂಪಿದ್ದು ಬೇಡ. ಇದು ತುಂಬಾ ಅಂದ್ರೆ ಸ್ವೀಟ್, ಮತ್ತೆ ಅದು ಪೈನಾಪಲ್ ಫ್ಲೇವರ್ ಬರ್ತದೆ ಸ್ವಲ್ಪ ಅದರಲ್ಲಿ ತಿನ್ನುವಾಗ. ಅದು ತುಂಬಾ ಖುಷಿಯಾಗಿದೆ ಎಲ್ಲರಿಗೆ. ಅದು ಅವರು ತಿಂದದ್ದು ನೋಡಿ ನಮ್ಗೆ ಕೂಡ ತುಂಬಾ ಖುಷಿ ಆಗ್ತಿದೆ. ಹೊಸತಾಗಿ ನಾವೊಂದು ಮಾಡಿದಕ್ಕೆ ಸಾರ್ಥಕ ಆಯ್ತಂತ ಅಲ್ವಾ? ಎಸ್, ಪೈನಾಪಲ್ ಫ್ಲೇವರ್ ಇರುವಂತಹ ಒಂದು ಟೇಸ್ಟ್ ಬರ್ತದಂತೆ. ಟೇಸ್ಟ್ ಗಮನಿಸುವಲ್ಲ, ಮತ್ತೆ ತಡ ಮಾಡೋದು, ಬನ್ನಿ ಹೋಗುವ. ವೀಕ್ಷಕರೇ, ಕಾತುರದಿಂದ ಕಾಯುವಂಥದ್ದು ಕಲ್ಲಂಗಡಿ ಹಣ್ಣಿನ ಒಳಗೆ ಹಳದಿ ಕಲರ್ ಇರುವಂಥದ್ದು ಸತ್ಯವಾ? ಟೇಸ್ಟ್ ಯಾವ ರೀತಿಯಾಗಿದೆ ಎಂದು ಗಮನಿಸಬೇಕಲ್ಲ. ಕಟ್ ಮಾಡಲಿಕ್ಕೆ ಹೇಳುವಲ್ಲ ಇವರ ಹತ್ರ? ಎಸ್ ಸರ್. ವಾವ್, ಎಸ್, ನೋಡ್ತಾ ಹೋಗಿ, ಭಾಳ ಚೆನ್ನಾಗಿರುವಂಥ ಕಲರ್. ಇಲ್ಲದ್ರು ರಿಯಲಿ ಆಗಲೇ ಹೇಳ್ತಾ ಹೋದರು ಪೈನಾಪಲ್ ಫ್ಲೇವರ್ ಆಗಿದೆ, ಫ್ಲೇವರ್ನ ಆಗಿದೆಯಾ ಅಂತ ನೋಡುವ. ಅದಕ್ಕೆ ನೋಡಲಿಕ್ಕಂತೂ ಪೈನಾಪಲ್ನ ಕಲರ್ ಆಗಿ ಇರುವಂಥದ್ದು ಅಲ್ವಾ, ಸೇಮ್ ಟು ಸೇಮ್ ಇರುವಂಥದ್ದು. ಎಸ್, ಕಟ್ ಮಾಡಿ. ಎಸ್, ನೀರಿನಂಶ ಅಂತೂ ಬಹಳ ಚೆನ್ನಾಗಿರುವಂಥದ್ದು. ಕಟ್ ಮಾಡೋವಾಗಲೇ ಆ ನೀರಿನಂಶ ಚೆನ್ನಾಗಿ ಬರುವಂಥದ್ದು ನೋಡ್ತಾ ಹೋಗ್ಬೋದು. ಎಸ್, ಹೀಗೆ ತಿನ್ನೋಣ. ಎಷ್ಟಾಗ್ರೆ ಟೇಸ್ಟ್ ಬಾಯಲ್ಲಿ ನೀರು ಬರ್ತಾ ಇರುವಂಥದ್ದು, ಅಷ್ಟು ಆ ಪರಿಮಳ ಮುಗಿಗೆ ಬಡಿತಾ ಇರುವಂಥದ್ದು. ಎಸ್,
ಅದ್ಭುತ. ವಾವ್, ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಪರಿಮಳ ಅಂತೂ ಅವರು ಆಗಲೇ ಹೇಳ್ತಾ ಹೋದಾಗ ಅನಾನಸ್ ಪರಿಮಳ ಬರ್ತಾ ಹೋಗುವಂಥದ್ದು. ಅದಕ್ಕಿಂತ ಆ ಕಲ್ಲಂಗಡಿ ಹಣ್ಣಿನ ಕೆಂಪಿನ ಕಲ್ಲಂಗಡಿ ಹಣ್ಣಿನ ಒಂದು ಟೇಸ್ಟ್ ಏನಿದೆಯೋ ಅದು ಕೂಡ ಒಟ್ಟೊಟ್ಟಿಗೆ ಮಿಕ್ಸ್ ಆಗಿರುವಂಥದ್ದು ಗಮನಿಸ್ಬೋದು. ಸ್ವಲ್ಪ ಸೀಡ್ಸ್ ಕಡಿಮೆ ಅಲ್ಲ ಇದರಲ್ಲಿ, ಸೀಡ್ಸ್ ಕಡಿಮೆ ಇರುವಂಥದ್ದು. ಅದರೊಟ್ಟಿಗೆ ಸೀಡ್ಸ್ ಕಡಿಮೆ ಇದ್ದಾಗ ತಿನ್ನುವವರಿಗಂತೂ ಭಾಳ ಖುಷಿ, ಯಾಕಂದರೆ ಸೀಡ್ಸನ್ನು ಹೆಕ್ಕಿ ಹೊರಗೆ ಹಾಕಬೇಕು ಅಂತ ಹೇಳುವಂತಹ ಕೆಲಸ ಕಡಿಮೆ ಇರುವಂಥದ್ದು. ತಿಂತಾ ಹೋಗ್ತೇವೆ. ತಮಗೂ ಕೂಡ ಬೇಕು ಅಂತೇಳಿ ಆದರೆ ಖಂಡಿತವಾಗಿಯೂ ಇನ್ನೇನೇ ಕೆಲವೇ ದಿವಸಗಳಲ್ಲಿ ಮತ್ತೊಮ್ಮೆ ಇಳುವರಿ ಬರಲಿಕ್ಕೆ ಇರುವಂಥದ್ದು. ಆ ಇಳುವರಿ ಬರೋ ಮೂಲಕವಾಗಿ ಮತ್ತೊಮ್ಮೆ ಖರೀದಿ ಮಾಡಲಿಕ್ಕೆ ತಾವು ಬರ್ಬೋದು. ಮತ್ತೊಂದು ಸಿಪ್ ನೋಡ್ತಾ ಹೋಗುವ. ಸಕ್ಕರೆಯ ಪರಿಮಳ ಅಂತೂ ರಿಯಲಿ ನಮಗೂ ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಮಾಡಬೇಕು ಅಂತ ಹೇಳುವಂಥದ್ದು ಸುಳ್ಳು. ಕರೆಕ್ಟಾಗಿ ಬೆಳೆದರೆ ಅದೇ ನಮಗೆ ಸಕ್ಕರೆ ಆಗಿ ಯಾವುದೇ ಇರ್ಬೋದು, ಅನಾನಸ್ ಇರ್ಬೋದು ಅಥವಾ ನಮ್ಮ ಆ್ಯಪಲ್ಗಳಿರ್ಬೋದು, ಮೂಸಂಬಿ ಇರ್ಬೋದು, ಯಾವುದೇ ಇರ್ಬೋದು, ಪ್ರತಿಯೊಂದು ಕೂಡ ಅದರಲ್ಲಿ ಇರುವಂತಹ ಸಕ್ಕರೆ ಅಂಶಗಳೇ ಭಾಳ ಅದ್ಭುತವಾಗಿರುವಂಥದ್ದು. ಹಾಗೆ ತಿನ್ನುವಂಥದ್ದು ಇರ್ಬೋದು, ಜ್ಯೂಸ್ ಮಾಡಿ ತಿನ್ನುವಂಥದ್ದು ಇರ್ಬೋದು. ಸಕ್ಕರೆ ಉಪಯೋಗಿಸಿದ್ದು ತಿನ್ನುವಷ್ಟು ಮಟ್ಟಿಗೆ ಹಳದಿ ಕಲ್ಲಂಗಡಿ ಹಣ್ಣು ಭಾಳ ಮೇರುವಂತಿರುವಂಥದ್ದು. ನನಗೂ ಕೂಡ ತಿಂತಾನೇ ಇರಬೇಕು ಅನ್ನಿಸ್ತಾ ಹೋಗ್ತದೆ. ನಾ ತಿಂತಾ ಹೋಗ್ತೇನೆ. ತಾವು ಖರೀದಿ ಮಾಡಿ ತಿನ್ನಿ. ರೈತ ಮಿತ್ರರೇ, ಟೇಸ್ಟ್ ಅಂತೂ ಗಮನಿಸಿ ಆಯಿತು. ಅದ್ಭುತವಾಗಿರುವಂತಹ ಆ ಟೇಸ್ಟ್ ಇರುವಂಥದ್ದು. ಪರಿಮಳ ಅಂತೂ ಕೇಳೋದೇ ಬೇಡ. ಅದರ ಅದ್ಭುತವಾಗಿರುವಂತಹ ಒಂದು ಪರಿಮಳ ಅಂತ ಹೇಳಿದರೆ ಆಗಲೇ ಅವ್ರು ಹೇಳ್ತಾ ಹೋದಾಗ ಒಂದು ಅನಾನಸ್ ಇದು, ಅದರೊಟ್ಟಿಗೆ ಆ ಕೆಂಪು ಕಲ್ಲಂಗಡಿ ಹಣ್ಣ ಪರಿಮಳ ಏನು ಗಮನಿಸ್ತಾ ಹೋಗ್ತೇವೆ, ಆ ಪರಿಮಳವು ಕೂಡ ಎರಡು ಮಿಕ್ಸ್ ಆಗಿರುವಂಥದ್ದು. ಅದರೊಟ್ಟಿಗೆ ಅದನ್ನು ನೋಡ್ತಾ ಹೋಗ್ಬೋದು. ಅದರ ಬಣ್ಣದ ಮೇಲೆ ಏನು ಕಾಣ್ತಾ ಹೋಗ್ತೇವೋ ಐಸ್ ಗಡ್ಡೆ ಆಗಿ ಅಥವಾ ಒಂದು ಏನು ಸಜ್ಜಿಗೆ ಇರ್ತಾ ಹೋಗ್ತದೆ, ರವೆಯನ್ನು ಮೇಲೆ ಹಾಕಿದ ರೀತಿಯಲ್ಲಿ ಕಾಣ್ತಾ ಹೋಗ್ತವೆ. ಭಾಳ ಸುಂದರವಾಗಿರುವಂತಹ ಬಣ್ಣ. ಇದು ಇನ್ನೂ ಡಾರ್ಕ್ ಇತ್ತ ಅಂತಲ್ಲ ಇದು? ಇದು ಸ್ವಲ್ಪ ಡಾರ್ಕ್. ಇದು ಅಂದರೆ ಸೆಕೆಂಡ್ ಕೊಯ್ಲಾಗಿರುವಂಥದ್ದು. ಓಕೆ, ಇನ್ನೂ ಡಾರ್ಕ್ ಇದೆ. ಇದನ್ನೀಗ ತಾವು ಬೆಳೆದಿದ್ದೀರಿ, ನಿಮಗೆ ಯಾರು ಬೇರೆ ಬೆಳೆದಿದ್ದಾರೆ ಇದೇ ಬಣ್ಣದ್ದು? ಇಲ್ಲಿ ಮಟ್ಟಲ್ಲಿ ಇಷ್ಟು ಮಟ್ಟಲ್ಲಿ ಯಾರು ಬೆಳೀಲಿಲ್ಲ, ಬೇರೆ ಕಡೆ ಬೆಳೆದಿದ್ದಾರೆ ಅಂತೇಳಿ ಗಮನಕ್ಕೆ ಇದೊಂದ್ಯಾ? ಸುರೇಶ್ ನಾಯಕ್ ಅಂತ ಇಲ್ಲಿ ಪ್ಲೇಸ್ ಹಿರಿಯಡ್ಕ. ಓಕೆ, ಅವರು ಬೆಳೆದಿರುವಂಥದ್ದು. ಸೇಮ್ ಟೇಸ್ಟ್ ಬಂದಿದೆ ಅಂತ ಅಥವಾ ಹೇಗೆ ಬಂದಿದೆ ಅವ್ರದ್ದು? ಅದು ಸ್ವಲ್ಪ ಟೇಸ್ಟ್ ಚೇಂಜ್ ಉಂಟಂತೆ. ಚೇಂಜ್ ಉಂಟಂತೆ ಅಲ್ಲಿ ನೀರು ಸಿಹಿ ನೀರು ಉಂಟಲ್ಲ. ಓಕೆ, ಇದು ಸ್ವಲ್ಪ ಒಗರ್ ನೀರು ಉಂಟು. ಓಕೆ, ಒಗರ್ ನೀರು ಇರುವ ಕಾರಣವಾಗಿ ಬಹಳ ಚೆನ್ನಾಗಿರೋ ಟೇಸ್ಟ್ ಬಂದಿದೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು. ಮಟ್ಟು ಅಂತ ಹೇಳಿದ ಕೂಡಲೇ ನಮಗೆ ನೆನಪು ಬರೋದು ಮಟ್ಟುಗುಳ್ಳ ಅಂತ ಹೇಳುವಂಥದ್ದು. ಆ ಮಟ್ಟುಗುಳ್ಳ ಪ್ರದೇಶದಲ್ಲಿ ನೀರು ಕಡಿಮೆ ಬೇಕಾಗಿರುವಂತಹ ಕಲ್ಲಂಗಡಿ ಹಣ್ಣನ್ನು ಬೆಳೆಯುವ ಮೂಲಕವಾಗಿ ಒಳ್ಳೆ ಸಾಧನೆ ಮಾಡಿದ್ದಾರೆ. ನೀರನ್ನ ಗಮನಿಸೋದು. ಗೊಬ್ಬರ ಏನು ಹಾಕಿದ್ರಿ? ಯಾವ ಗೊಬ್ಬರ ಹಾಕಿದ್ರಿ? ಹಟ್ಟಿ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ. ಸ್ವಲ್ಪ ಹಟ್ಟಿ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಪ್ರಥಮವಾಗಿ ನೀಡಲಿಕ್ಕೆ ಸ್ಟಾರ್ಟಿಂಗ್ ಅಂದರೆ ಎಷ್ಟು? 2 ಸಲ ನೀಡಿದೆ? ಒಂದೇ ಸಲ ನೀಡಲಿಕ್ಕೆ. ಯಾವಾಗ ಅದು ಹಾಕುವಂಥ? ಮಲ್ಚಿಂಗ್ನ ಮೊದಲು ಹಾಕೋದು, ಅದರ ಮೇಲೆ ಮಲ್ಚಿಂಗ್ ಹಾಕುವಂಥದ್ದು. ಎಲ್ಲ ರೀತಿಯಾಗಿ ಗಮನಿಸಿದ್ದೇವೆ. ರೈತ ಮಿತ್ರರಿಗೆ ಒಂದು ರೀತಿಯಲ್ಲಿ ಐಡಿಯಾ ಸಿಕ್ಕಿದೆ. ಈಗ ರೈತ ಮಿತ್ರರು ಮಾಡಬೇಕು ಅಂತ ಹೇಳಿದ್ರೆ, ಕೃಷಿಕರು ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಲಿ ಅವರು? ಕೊನೆಯದಾಗಿ ನಿಮ್ಮ ಮಾತು. ಮಾಡೋದಂದ್ರೆ ಅದೇ ಗದ್ದೆಗೆ ಗೊಬ್ಬರ ಎಲ್ಲ ಹಾಕಿ ಉಳುಮೆ ಮಾಡಿ ಮಲ್ಚಿಂಗ್ ಸೀಟ್ ಮಾಡಿ ಬೀಜ ಆರ್ಡರ್ ಮಾಡಿಕೊಳ್ಳೋದು ಹೇಗೆ? ಮೊದಲು ಆನ್ಲೈನ್ ಅಲ್ಲಿ ನಾನು ಆರ್ಡರ್ ಮಾಡಿ ತರಿಸಿದ್ದು. ಒಂದು 10 ದಿವಸ ಆಗ್ತದೆ ಅದಕ್ಕೆ ಬರುವಾಗ. ಓಕೆ, ಆಮೇಲೆ ಅದೇ ಮಾಮೂಲಿ ಮಾಡುವಂಥದ್ದು. ನೇರವಾಗಿ ಇವರನ್ನು ಕನೆಕ್ಟ್ ಆದರೆ ಸಾಕು, ಇವರ ಐಡಿಯಾ ಕೊಡ್ತಾ ಹೋಗ್ತಾರೆ. ತಾವು ಮಾಡಿ ನಿಮಗೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಯಾಕಂದರೆ ನೀವು ಇಲ್ಲಿ ಒಮ್ಮೆ ಬಂದು ಟೇಸ್ಟ್ ಮಾಡಿ. ಆ ಟೇಸ್ಟ್ ಮಾಡಿದಾಗ ಇದೇ ರೀತಿಯ ಟೇಸ್ಟ್ ನಿಮ್ಮಲ್ಲಿ ಬಂತು ಅಂತೇಳಿ ಆದರೆ ನೀವು ಕೂಡ ಗೆದ್ದಿದ್ದೀರಿ ಅಂತ ಅರ್ಥ. ಹಾಗಾಗಿ ಒಂದು ಒಳ್ಳೆ ರೀತಿಯಾಗಿರುವಂಥ ಕೃಷಿ ಮಾಡುವ ಮೂಲಕವಾಗಿ, ಯಶಸ್ಸಿನ ಹಾದಿ ಹಿಡಿಯುವ ಮೂಲಕವಾಗಿ ಈ ರೀತಿಯಾದಂಥ ಕಲರ್ನಲ್ಲಿ ಕಲ್ಲಂಗಡಿ ಹಣ್ಣು ಇದೆ ಅಂತ ಹೇಳುವಂಥದ್ದನ್ನು ನಮ್ಮ ಕರಾವಳಿ ಭಾಗದವರಿಗೆ ತೋರಿಸಿಕೊಟ್ಟಂತಹ ಅದ್ಭುತ ವ್ಯಕ್ತಿಯಾಗಿರುವಂಥವರಿಗೆ ಸಂಪೂರ್ಣವಾದ ಮಾಹಿತಿ ತಿಳಿಸುವ ಮೂಲಕವಾಗಿ ರುಚಿಭರಿತವಾಗಿರುವಂಥ ತಿನ್ನಲಿಕ್ಕೂ ಕೊಟ್ಟು ನಮಗೆ ಖುಷಿಪಡಿಸಿದ್ದಕ್ಕಾಗಿ ವಂದನೆಗಳು. ನಮಸ್ತೆ. ವೀಕ್ಷಕರೇ, ಪೈನಾಪಲ್, ವಾಟರ್ ಮೆಲನ್ ಅಂತ ಹೇಳಿಯೇ ಹೆಸರು ಇಡ್ಬೋದು ಅಂತ ಹೇಳುವಂತಹ ಅಷ್ಟು ಮಟ್ಟಿಗೆ ಆ ಪೈನಾಪಲ್ ಮತ್ತು ವಾಟರ್ ಮೆಲನ್ನ ಸಂಬಂಧ ಬೆಸಗುವ ರೀತಿಯಲ್ಲಿರುವಂತಹ ಹಳದಿ ಕಲ್ಲಂಗಡಿ ಹಣ್ಣನ್ನು ಗಮನಿಸಿದ್ರಲ್ಲ, ವಾಹ್, ಖಂಡಿತವಾಗಿಯೂ ಅದ್ಭುತವಾಗಿರುವಂಥದ್ದು, ಎಕ್ಸ್ಟ್ರಾಡಿನರಿ ಆಗಿರುವಂಥದ್ದು. ಇನ್ನೇನು ವರ್ಡ್ ಇದೆಯೇ ಎಕ್ಸ್ಟ್ರಾ? ಅದು ಎಲ್ಲವನ್ನೂ ಹಾಕ್ಬೋದಂತಹ ಒಂದು ಒಳ್ಳೆ ರೀತಿಯಾಗಿರುವಂಥ ಕಲ್ಲಂಗಡಿಯನ್ನು ಇನ್ನೇನೇ ಕೆಲವೇ ದಿವಸದಲ್ಲಿ ಇಳುವರಿಗೆ ಬರ್ತದೆ. ಇಳುವರಿಗೆ ಬಂದು ಒಂದು ಒಳ್ಳೆ ರೀತಿಯಾಗಿ ನಿಮಗೂ ಕೂಡ ಪರ್ಚೇಸ್ ಮಾಡಲಿಕ್ಕೆ ರೆಡಿಯಾಗಿ ನಿಲ್ತಾ ಹೋಗ್ತದೆ. ತಾವು ಕೂಡ ಖರೀದಿ ಮಾಡೋದ ಮೂಲಕವಾಗಿ ಇಂತಹ ಒಂದು ಟೇಸ್ಟ್ ಇರುವಂಥ ಕಲ್ಲಂಗಡಿಯನ್ನು ಎಲ್ಲಿಯೂ ತಿನ್ನಲಿಲ್ಲ ಅಂಥೇಳಿ
ತಾವು ಕೂಡ ಖಂಡಿತವಾಗಿ ಹೇಳುವಂಥದ್ದನ್ನು ಯಾವುದೇ ಕಾರಣಕ್ಕೆ ನಿಸ್ಸಂಶಯವಾಗಿ ತಾವು ಹೇಳ್ತೀರಿ ಅಂತ ಹೇಳುವಂಥದ್ದು ನಂಬಿಕೆ ಇರುವಂಥ. ಯಾಕಂತ ಹೇಳಿದರೆ ಆ ಟೇಸ್ಟು ಈಗಲೂ ಕೂಡ ಬಾಯಿಯಲ್ಲಿ ಸಂಭ್ರಮಿಸ್ತಾ ಇರುವಂಥದ್ದು, ಆ ಸಂಭ್ರಮಿಸುವ ಮೂಲಕವಾಗಿ ಇನ್ನೂ ತಿನ್ನಬೇಕು ಅಂತ ಹೇಳುವಂಥ ಭಾವನೆ ಇರುವಂಥದ್ದು. ಹಾಗಾಗಿ ಈ ಸಂಪೂರ್ಣವಾಗಿ ಅದರ ಬೆಳೆಯುವಂತಹ ಎಲ್ಲ ರೀತಿಯಾಗಿರೋ ಸಿಸ್ಟಮ್ಸ್ಗಳಿರ್ಬೋದು, ಅದಕ್ಕೆ ಬರುವಂಥ ಹಲವಾರು ರೀತಿಯಾಗಿರುವಂಥ ಪ್ರಾಣಿ ಪಕ್ಷಿಗಳ ಕಾಟಗಳನ್ನು ಕೂಡ ಅದರ ಒಂದು ಗೆದ್ದು ಬಂದು ಯಾವ ರೀತಿಯಾಗಿ ಮಾಡ್ಬೋದು, ಯಾವ ರೀತಿಯಾಗಿ ಟೇಸ್ಟ್ ಇದೆ ಎಲ್ಲವನ್ನು ಕೂಡ ಇವತ್ತಿನ ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ಗಮನಿಸ್ತಾ ಬಂದರೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲೇನೂ ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.